ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾನು ಹೇಳೋದಿಷ್ಟೇ ಪ್ರಿಯಾಂಕ್ ಖರ್ಗೆ ಅವ್ರಿಗಾಗ್ಲಿ ಅಥವಾ ಕಾಂಗ್ರೆಸ್ ಪಾರ್ಟಿಗಾಗ್ಲಿ, ನೀವು ಇದು ನಿಜಕ್ಕೂ ಕೂಡ ನಿಮ್ದೊಂದು ಅಭಿಯಾನ, ಇದು ನಿಜಕ್ಕೂ ಹೋರಾಟ ಅನ್ನೋದಾದ್ರೆ ನೀವು ಎಲ್ಲ ರಾಜ್ಯಗಳಲ್ಲಿ ಮಾಡಿ, ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ. ಅಂಡ್ ಮೋರ್ ಓವರ್ ತುಂಬಾ ಪರ್ಸನಲ್ ಆಗಿ ತೆಗೆದುಕೊಳ್ಳೋದಕ್ಕಿಂತ ನಿಜಕ್ಕೂ ಕೂಡ ನೀವು ಜನರಿಗೆ ಕನ್ವಿನ್ಸ್ ಮಾಡಿ ಅಲ್ಲ ಪ್ರಿಯಾಂಕ್ ಖರ್ಗೆ ಅವರು, ಒಂದು ಕನ್ವಿನ್ಸ್. RSS ಸಮಾಜ ವಿರೋಧಿ ಸಂಘಟನೆ, RSS ನಿಂದ ಯುವಕರು ಮನಸ್ಸು ಹಾಳು ಮಾಡಿಕೊಂಡು ಸಾಮಾಜಿಕ ಘಾತುಕ ಶಕ್ತಿಗಳಾಗಿ ಪರಿವರ್ತನೆ ಆಗಿದ್ದಾರೆ. RSS ನಿಂದ ಸಮಾಜಕ್ಕೆ ತೊಂದರೆ ಇದೆ ಅನ್ನೋದನ್ನ ತಾವು ವಿತ್ ಕೇಸಸ್ ನೀವು ಜನರ ಮುಂದೆ ಇಡಿ, ಕನ್ವಿನ್ಸ್ ಮಾಡಿ. ನೀವು ಸುಮ್ಮನೆ ಎಕ್ಸ್ ಖಾತೆಯಲ್ಲಿ ಅಥವಾ ಅಲ್ಲಿ ಇಲ್ಲಿ ಬರ್ಕೊಂಡ ಮಾತ್ರಕ್ಕೆ ಅದನ್ನ ನಂಬಲ್ಲ ಅಲ್ಲ ಜನ, ಹೌದಲ್ಲ? ಯಾರೋ ಒಬ್ಬ ತಲೆ ಕೆಟ್ಟವನ್ ಫೋನ್ ಮಾಡಿ ಧಮಕಿ ಹಾಕಿದ ತಕ್ಷಣ ಆತ RSS ಅವರು ಅಂತ ಹೆಂಗ್ ಹೇಳ್ತೀರಿ? ಬಿಕಾಸ್ ಇಲ್ಲಿ ರಿಜಿಸ್ಟ್ರೇಷನ್ ಇಲ್ಲ ಅಲ್ಲ. ಸೊ ಹೀಗಾಗಿ ನೀವು ಪ್ರೂವ್ ಮಾಡಿ ಜನರ ಮುಂದಿಟ್ಟ ನಂಬರ್ 1, ನಂಬರ್ 2, ನಂಬರ್ 3 ಹೇಳಿ, ಇದು RSS ಹುಡುಗರೇ ಮಾಡಿರೋದು, ಇದು RSS ಹುಡುಗಾನೆ ಅಂತ ನೀವು ಪ್ರೂವ್ ಮಾಡಕ್ಕಾಗಲ್ಲ. ಬಿಕಾಸ್ ಅಲ್ಲಿ ರಿಜಿಸ್ಟ್ರೇಷನ್ ಇಲ್ಲ. ಅದಕ್ಕೆ ಅವ್ರು ನೀವು ರಿಜಿಸ್ಟ್ರೇಷನ್ ಮಾಡಿ ಅವಾಗ ನಾವು ಪ್ರೂವ್ ಮಾಡ್ಬೋದು ದಟ್ ಇವ್ರು RSS ಅವರು ಅಂತ ಇವ್ರು ಕೇಳೋದು. ಇದು ಏನಂತಂದ್ರೆ ಒಂಥರ ಇದು ಬಗೆಹರಿಯಾದ ಕತೆ ಇದು. ಹಾಗಾಗಿನೇ ಇದಕ್ಕೆ ಜನ ಇದನ್ನ ರೆಸಿಸ್ಟ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಕ್ಲಾರಿಟಿ ಕೊಡಿ ಅಂತ. ರವಿಕುಮಾರ್ ಅವ್ರು ಮತ್ತೆ ಜಾಯಿನ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ನಮಸ್ತೆ. ಸಾರಿ, ನೆಟ್ವರ್ಕ್ ಇಶ್ಯೂ ಇತ್ತು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್ ಸರ್. ಈಗ ಏನು ಹೊಸದಾಗಿ ಚಾರ್ಜ್ ತಗೊಂಡಿರುವಂತಹ ಗೃಹ ಮಂತ್ರಿಗಳು 48 ಗಂಟೆಗಳಾಗಿದ್ದಾವೆ. ಆಗ್ಲೇ ನನ್ಗೆ ಧಮಕಿ ಬರ್ತಾ ಇದೆ. ಈಗ ಒಬ್ರು ಒಳಗೆ ಹೋಗಿದ್ದಾರೆ, ನೀವು ರೆಡಿ ಮಾಡ್ಕೊಳ್ರಿ ನೋಂದಣಿಯ ದಾಖಲೆ ಪತ್ರಗಳನ್ನ ಅಂತ ಹೇಳಿದ್ದಾರೆ ಸರ್. ಅಂದ್ರೆ ಇನ್ಮೇಲೆ ಏನೇ ಸಮಾಜದ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಂಡೆ ಸಮಾಜದ ಕೆಲಸ. ಇದೇನ್ ಇಂಡಿವಿಜುವಲ್ ಅಲ್ಲ ಸರ್, ಸಾಗರದಂತಹ ಅತಿ ದೊಡ್ಡ, ಎಷ್ಟು ಇಡೀ ಪ್ರಪಂಚದ ಅತಿ ದೊಡ್ಡ NGO ಸರ್ ಇದು. ಒಪ್ಕೊಂಡಿದ್ದೀನಿ. ನಮ್ಮ RSS ಸ್ಟಾರ್ಟ್ ಆದಾಗ ಅವಾಗ ರಿಜಿಸ್ಟ್ರೇಷನ್ ಸಿಸ್ಟಮ್ ಇರ್ಲಿಲ್ಲ. ಯಾವಾಗ RSS 1925ನೇ ಇಸ್ವಿನಲ್ಲಿ ನಾಗ್ಪುರದಲ್ಲಿ ಸ್ಟಾರ್ಟ್ ಆಗಿದೆ, ಅವಾಗ ರಿಜಿಸ್ಟ್ರೇಷನ್ ಸಿಸ್ಟಮ್ ಇರ್ಲಿಲ್ಲ. ಅವಾಗ ಬ್ರಿಟಿಷ್ ಸರ್ಕಾರ ಇತ್ತು. ಯಾರ ಹತ್ರ ಮಾಡ್ಸೋದು? ಅವಾಗ 1882ರಲ್ಲೇ ಇಂಡಿಯನ್ ಟ್ರಸ್ಟ್ ಆಕ್ಟ್ ಇತ್ತಲ್ಲ ಸರ್. ಇತ್ತಲ್ವಾ? ಅವಾಗ ರಿಜಿಸ್ಟ್ರೇಷನ್ ಮಾಡಿ ಸಮಾಜದ ಕೆಲಸ ಮಾಡೋದು, NGO ಕೆಲಸ ಮಾಡೋದು, 4 ಜನ ಸೇರ್ಬಿಟ್ಟು ಭಜನೆ ಮಾಡೋದು, 4 ಜನ ಸೇರ್ಬಿಟ್ಟು ದೇವಸ್ಥಾನದಲ್ಲಿ ಪೂಜೆ ಮಾಡಿಸೋದು, 4 ಜನ ಸೇರ್ಬಿಟ್ಟು. ಈಗ ಭಜನೆ ಮಾಡೋಷ್ಟಕ್ಕೆ ಸೀಮಿತ ಆಗಿಲ್ಲ ಬಿಡ್ರಿ ಸರ್ ಆಕ್ಟಿವಿಟೀಸ್. ಇಲ್ಲ ಒಪ್ಕೊಂಡೆ. ನಾನು ಹೇಳ್ತಾ ಇರೋದು ಸಂಸ್ಕಾರ ಕೊಡೋದು, 4 ಜನ ಸೇರ್ಬಿಟ್ಟು ದೇಶಭಕ್ತಿಯ ಕತೆ ಕೇಳೋದು, ಕತೆ ಹೇಳೋದು. ಒಂದೊಂದ್ಸರಿ ಸಂಸ್ಕಾರ ಇಷ್ಟು ಜಾಸ್ತಿ ಆಗ್ಬಿಟ್ಟಿರ್ತಂದ್ರೆ ಸರ್, ಅದು ಒಂದೊಂದು ಪಾಪ ಸಮಾಜಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡೋಕ್ಕೂ ಕೂಡ ಹಿಂದೆ ಮುಂದೆ ನೋಡಲ್ಲ, ಪ್ರಾಣ ತ್ಯಾಗನೂ ಮಾಡ್ಬಿಟ್ಟಿದ್ದಾರೆ. ನಮ್ಮ RSS ನಲ್ಲಿ ಸಾವಿರಾರು ಜನ ಸಿಗ್ತಾರೆ ದೇಶಕ್ಕೋಸ್ಕರ ಬದುಕಿರೋರು, ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿ. ದೇಶಕ್ಕೋಸ್ಕರ ಸರ್, ಇದೇನ್ ಫ್ರೀಡಮ್ ಫೈಟ್ ಅಲ್ಲ. ಟು ಬಿ ಫ್ರಾಂಕ್, ಫ್ರೀಡಮ್ ಫೈಟ್ ಆಯ್ತು. ಜನ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಿಮ್ಮ ಫೋರ್ ಫಾದರ್ಸ್ ಎಲ್ಲರೂ ಬಹಳ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಟ ಮಾಡಿ ಪ್ರಾಣ ತೆತ್ತಿದ್ದಾರೆ. ಅವ್ರಿಗೆ ನಾವು ಅವಮಾನ ಮಾಡೋದು ಬೇಡ ಸರ್. ಈಗಿರುವಂತ ಯುವ ಜನಾಂಗ ದೇಶಕ್ಕೋಸ್ಕರ ಹೋರಾಡ್ತಾ ಇದ್ದಾರೆ ಅಂತ ಹೇಳಿ ನಿಜವಾಗ್ಲೂ ದೇಶಕ್ಕೋಸ್ಕರ ಹೋರಾಡಿ ಪ್ರಾಣ ತೆತ್ತಂತಹ ನಮ್ಮ ಪೂರ್ವಜರನ್ನ ನಾವು ಅವಮಾನ ಮಾಡೋದು ಬೇಡ ಪ್ಲೀಸ್. ಅಲ್ಲ, ಗಿವ್ ಮಿ ಲಿಟಲ್ ಟೈಮ್ ಪ್ಲೀಸ್. ದೇಶಕ್ಕೋಸ್ಕರ ಸ್ವಾತಂತ್ರ್ಯ ಹೋರಾಟ ಮಾಡಿದ ಮಾತ್ರ ದೇಶ ಸೇವೆ ಅಂತಲ್ಲ. ದೇಶಕ್ಕೋಸ್ಕರ ಒಳ್ಳೆ ಕೆಲಸ ಮಾಡೋದನ್ನು ಕೂಡ ದೇಶ ಸೇವೆ, ದೇಶಭಕ್ತಿ. ಏನು ಸಂಬಳ ತೆಗೆದುಕೊಳ್ದೇನೆ, ಏನು ಸ್ಯಾಲ್ರಿ ತೆಗೆದುಕೊಳ್ದೇನೆ ಮಕ್ಕಳಿಗೆ, ಯುವಕರಿಗೆ ಒಳ್ಳೆ ಸಂಸ್ಕಾರವನ್ನ ಕೊಡೋದು, ಒಳ್ಳೆ ದಾರಿಯನ್ನ ತೋರಿಸೋದು. ಇವತ್ತು RSS ನಲ್ಲಿ ಇಡೀ ದೇಶದಲ್ಲಿ 1-2 ಲಕ್ಷ 3 ಲಕ್ಷ ಶಾಖೆಗಳು ನಡೀತಿದಾವೆ ಅಂತ ಹೇಳಿದ್ರೆ ಜನ ಸುಮ್ನೆ RSS ಕಳಿಸ್ತಾರ? ಯುವಕರು ಸುಮ್ನೆ RSS ಬರ್ತಾರ? ಇಷ್ಟು ಜೀವನ ಪೂರ್ತಿ ಅನೇಕರು ಇವತ್ತು 100 ವರ್ಷದವ್ರು ಇದ್ದಾರೆ, 50 ವರ್ಷದವ್ರು ಇದ್ದಾರೆ, 60 ವರ್ಷ 70 ವರ್ಷದವ್ರು ಇದ್ದಾರೆ. ಅವರೆಲ್ಲ ಜೀವನದಲ್ಲಿ RSS ನ ಜೀವನ ಶೈಲಿನೇ ಅಳವಡಿಸ್ಕೊಂಡಿದ್ದಾರೆ, ಹಿಂದೂ ಜೀವನ ಶೈಲಿಯನ್ನ ಅಳವಡಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಸುಮ್ನೆ ಅಳವಡಿಸ್ಕೊಂಡಿರ್ತಾರ?
ಅಲ್ಲ ಅದೇ ಅಳವಡಿಸ್ಕೊಂಡಿಲ್ಲ. ಇಷ್ಟು 2 ಲಕ್ಷಕ್ಕೆ ಎಷ್ಟು ಹೆಚ್ಚು ಶಾಖೆಗಳಿರುವಂತ ಒಂದು ಸಂಘಟನೆ ಯಾಕೆ ನೋಂದಣಿ ಮಾಡ್ಕೊಳ್ಬಾರ್ದು ಅಂತ ಅವ್ರು ಕೇಳ್ತಿರೋದಷ್ಟೇ, ಮತ್ತೇನಿಲ್ಲ. ಲೀಗಲೈಸ್ ಮಾಡಿ, ರಿಜಿಸ್ಟರ್ ಮಾಡಿ, ಅಧಿಕೃತ ಮಾಡಿ ಅಂತ. ಕಾಂಗ್ರೆಸ್ ನಾಯಕರುಗಳು ರಾಷ್ಟ್ರಪತಿ ಆಗೋದಂತವ್ರೆಲ್ಲರೂ ಕೂಡ ನಮ್ಮ ಆರ್ ಎಸ್ ಎಸ್ ನ ಕಾರ್ಯಾಲಯಕ್ಕೆ ಬಂದು ಹೋಗಿದ್ದಾರೆ. ಆರ್ ಎಸ್ ಎಸ್ ನ ಪ್ರಧಾನ ಮಂತ್ರಿಗಳೇ ಈಗಿನವ್ರಿದ್ದಾರೆ, ಹೋಮ್ ಮಿನಿಸ್ಟರ್ ಇದ್ದಾರೆ, 100 ಜನ ಈ ದೇಶದಲ್ಲಿ ಮಂತ್ರಿಗಳಾಗೋಗಿರುವಂತವ್ರಿದ್ದಾರೆ, ಪ್ರಚಾರಕರಾಗಿರುವಂತವ್ರಿದ್ದಾರೆ. ಹೌದು ಸರ್, ಇಲ್ಲ ಅಂತ ಅಲ್ಲ. ಅವ್ರು ಕೇಳೋದು ಏನು ಅಂದ್ರೆ, ಅವ್ರು ಕೇಳೋದು ಆಯ್ತಪ್ಪ ನಿಮ್ದೆಲ್ಲ ಕರೆಕ್ಟು, ನಿಮ್ ದೇಶ ಸೇವೆ ಕರೆಕ್ಟು, ನೀವು ರಾಷ್ಟ್ರಪತಿಗಳಿಂದ ಪ್ರಧಾನಿಗಳಿಂದ ಎಲ್ಲರೂ ಕೂಡ ಸಂಘದ ಸದಸ್ಯರೇ ಕರೆಕ್ಟು, ಒಂದು ರಿಜಿಸ್ಟ್ರೇಷನ್ಗೆ ಯಾಕೆ ಹೆದರ್ತೀರಿ? ಇಷ್ಟು ದೊಡ್ಡ ಸಂಘಟನೆ ತಪ್ಪೇ ಇಲ್ಲ, ಏನು ಅಧಿಕೃತವಾಗಿ ರಿಜಿಸ್ಟ್ರೇಷನ್ ಮಾಡಕ್ಕೆ ಎದಕ್ಕೆ ಹೆದರ್ತೀರಿ? ಅವರು ಪ್ರಿಯಾಂಕಾ ಖರ್ಗೆ ಅವರು ಸ್ವಲ್ಪ ಸಂವಿಧಾನದ ಪುಸ್ತಕ ಇಟ್ಕೊಂಡು ಓಡಾಡ್ತಾರಲ್ಲ, ರಾಹುಲ್ ಗಾಂಧಿ ಅವರು ಅವ್ರ ಹತ್ರ ಒಂದು ಪುಸ್ತಕ ಇಸ್ಕೊಂಡ್ಬಿಟ್ಟು ರಿಜಿಸ್ಟ್ರೇಷನ್ ಕಂಪಲ್ಸರಿ ಅನ್ನುವಂಥದ್ದು ಇದೆಯಾ ಅನ್ನೋದನ್ನ ಕಾನ್ಸ್ಟಿಟ್ಯೂಷನ್ ನಲ್ಲಿ ತೆಗೆದ್ಬಿಟ್ಟು ನೋಡ್ಲಿ ಅವ್ರು, ಅವಾಗ ಗೊತ್ತಾಗತ್ತೆ ಎಲ್ಲಿದೆ ಕಂಪಲ್ಸರಿ, ಮ್ಯಾಂಡೇಟರಿ ಎಲ್ಲಿದೆ. ಈಗ ರಿಜಿಸ್ಟರ್ಡ್ ಇಲ್ಲ ಅಂತಂದ್ರೆ ಅವರು RSS ನ ಕಾರ್ಯಕರ್ತರು ಅಂತ ಹೇಳಕ್ಕೆ ಆಗಲ್ಲ ಅಲ್ಲ? ಯಾಕೆ ಹೇಳಕ್ಕಾಗಲ್ಲ? RSS ನಿಂದ ಹೇಳ್ತಾರಲ್ಲ, ಅನೇಕ ಜನ ಅನೇಕ ಸಂಸ್ಥೆಗಳಿದಾವಲ್ಲ. ಅಲ್ಲ, RSS ನ ಕಾರ್ಯಕರ್ತರಿಗೆ ಏನಾದ್ರು ಬ್ಯಾಡ್ಜ್ ಗೀಡ್ಸ್ ಕೊಡ್ತೀರಿ ಸರ್? ಬ್ಯಾಡ್ಜ್ ಏನೇನು ಇಲ್ಲ. ನಿಮ್ಗೆ ಏನಾದ್ರು ಅವ್ರದ್ದು ಒಂದು ಯೂನಿಫಾರ್ಮ್ ಇದೆ, ಅದೇ ಇದು RSS ಯೂನಿಫಾರ್ಮ್ ಹಾಕೊಳ್ದೆ ಇರ್ತಕ್ಕಂಥವ್ರು ಲಕ್ಷಾಂತರ ಸಾವಿರಾರು ಜನ ಇದ್ದಾರೆ. ಈಗ ಹೆಂಗಾಯ್ತು, ಅವ್ರು ಏನು ಉದಾಹರಣೆ ಕೊಡ್ತಾರ ಗೊತ್ತಾ ಸರ್? ಇದ್ರ ಬಗ್ಗೆ ಬಹಳ ಚರ್ಚೆ ಮಾಡಿವಿ ನಾವು. ಹಂಗಾಗಿ ನಾನು ಹೇಳೋದು, ಈಗ ಗೋಡ್ಸೆ ಗಾಂಧೀಜಿಯವ್ರ ಹತ್ಯೆ ಮಾಡ್ದ, ಆತ RSS ಭಾಗವಾಗಿದ್ದ. ಆದ್ರೆ ಕೊನೆಗೆ ಡಿನೈ ಮಾಡಿದ್ರು ಅವರು. ಆಲ್ರೆಡಿ ಕೊನೆಗೆ ಅವ್ರು ಡಿನೈ ಸೇವಕರಾಗಿದ್ದಂತಹ ಸ್ವಯಂ ಸೇವಕರ ಅಲ್ಲ ಅಂತ ಹೇಳ್ಬಿಟ್ರು ಅವ್ರನ್ನ. ಆಲ್ರೆಡಿ ಉತ್ತರ ಕೊಟ್ಬಿಟ್ಟಿದ್ದಾರೆ ಅದಕ್ಕೆ. ಅದೇ ಅವ್ರ ಸ್ವಯಂ ಸೇವಕರ ಅಲ್ಲ, ಅವ್ರು ಬಿಟ್ಟಿದ್ರು, ಎಂದೋ ಬಿಟ್ಟಿದ್ರು ಅಂತ ಹೇಳ್ಬಿಟ್ರು. ಹಾಗೆ ನಾಳೆ ಏನಾದ್ರು ಕ್ರೈಮ್ ಆದ್ರೆ ಅವ್ರಲ್ಲ ಅಂತ ಹೇಳ್ಬಿಡ್ತೀರಿ, ಯಾಕಂದ್ರೆ ರಿಜಿಸ್ಟ್ರೇಷನ್ ಇಲ್ಲ ಅಂತ ಅವ್ರ ಕನ್ಸರ್ನ್. ಇವ್ರ ಹಂಗ ಹೇಳ್ತಾರೆ, ಯಾಕೆಂದ್ರೆ ಇವ್ರ ಅದೇ ಸಂಸ್ಥೆಯಿಂದ ಬಂದಿರೋರು. ಇವ್ರ ಹಂಗ ಹೇಳ್ತಾರೆ, ಕಾಂಗ್ರೆಸ್ ಇಂದ ಏನು ಕೆಲಸ, RSS ಗೆ ಕಪ್ಪು ಮಸಿ ಬಳಿಯದೆ ಕಾಂಗ್ರೆಸ್ಸಿನ ಕೆಲವರು, ಎಲ್ಲರೂ ಅಲ್ಲ, ಕೆಲವರು ಕೆಲಸ. ಅದ್ರೊಳಗೆ ಪ್ರಿಯಾಂಕಾ ಖರ್ಗೆ ಅವರು ಇದಾರೆ, ಈಗ ಹೋಮ್ ಮಿನಿಸ್ಟರ್ ಆಗಿದ್ದಾರೆ. ಅವ್ರದ್ದು ಅದೇ ಕೆಲಸ, ರಿಜಿಸ್ಟರ್ ಮಾಡಿ. ಮಾಡಲ್ಲಪ್ಪ, ಸಂವಿಧಾನದಲ್ಲಿ ಮಾಡ್ಲೇಬೇಕು ಅಂತ ಕಂಪಲ್ಸರಿ ಏನಿಲ್ಲ, ಮ್ಯಾಂಡೇಟರಿ ಇಲ್ಲ. ಅಲ್ಲ, ಮಾಡದೇ ಇದ್ರು ಸರ್, ನಾಳೆ ನೀವು ಎಲ್ಲೋ ಒಂದು, ಇವಾಗ ಉದಾಹರಣೆಗೆ ಸರ್ ನಮ್ಮ ಈದ್ಗಾ ಮೈದಾನದಲ್ಲಿ ದಿನ ಪಾಪ ನಡೆಸ್ತಾರೆ, ನಾನು ನೋಡೀನಿ. ನಾಳೆ ಬರ್ತಾರೆ ಅಲ್ಲಿಗೆ, ಇಲ್ಲಪ್ಪ ನೀವು ಮಾಡಂಗಿಲ್ಲ ಅಂತಾರೆ. ಯಾಕಂದ್ರೆ ನಿಮ್ ರಿಜಿಸ್ಟ್ರೇಷನ್ ಇಲ್ಲ, 4-5 ಜನ ಕೊಡಂಗಿಲ್ಲ ಅಂತಾರೆ. ನಾವು ಮಾಡ್ತೀವಲ್ಲ, ಏನ್ ಮಾಡ್ತಾರೆ? ಸಾರ್ವಜನಿಕ ಸ್ಥಳಗಳೆಲ್ಲ ಈ ಶಾಲೆ ಆವರಣ ಇಂಥವುಗಳಲ್ಲಿ ಬಳಸಂಗಿಲ್ಲ ಅಂತ ಕಾನೂನು ಪ್ರಕಾರ ಏನ್ ಮಾಡ್ಬೇಕು ಮಾಡ್ಲಿ ಅವರು. ನೋಡೋಣ ಸರ್ ಏನಾಗುತ್ತೆ ಅಂತ ಹೇಳಿ. ಆಟ ಆಡಬಾರ್ದಾ ಇದು ಯಾಕೆ ಅಂತಂದ್ರೆ ಇದು ಒಂಥರ ಗೊತ್ತಿಲ್ಲ, ಇದು ಎಲ್ಲಿಗೆ ಹೋಗುತ್ತೆ, ಇದೇನಿದು ರಾಷ್ಟ್ರೀಯ ನಾಯಕರ ನೇತೃತ್ವದ ಒಂದು ವೈಚಾರಿಕ ಯುದ್ಧನ ಅಥವಾ ತಾತ್ಕಾಲಿಕ ಲಾಭಕ್ಕೋಸ್ಕರ ನಡೀತಾ ಇರುವಂತಹ ಒಂದು. ಮೇಡಮ್ ಅವರೇ, ನಾನು ಹೇಳ ಈ ವಿಷಯದ ಬಗ್ಗೆ ನಮ್ಮ ಕವನ ಮೇಡಮ್ ಅವ್ರು ಕರೆದ್ರು ಅಂತ ಬಂದೆ. ಈ ವಿಷಯಕ್ಕೆ ನಾವು ಚರ್ಚೆ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮಗೆ ಮಾಡಕ್ಕೆ ಬೇರೆಷ್ಟು ಕೆಲಸ ಇದಾವೆ. ಅವರಿಗೆ ಪ್ರಚಾರ ಬೇಕು, RSS ನ ಬ್ಯಾನ್ ಮಾಡ್ತೀನಿ ಎಂತೆಂತವ್ರು ಬಂದೋದ್ರು RSS ನ ಬ್ಯಾನ್ ಮಾಡಿ ಏನ್ ಪರಿಸ್ಥಿತಿ ಆಗೋಯ್ತು ಗೊತ್ತಿದೆ ಅವ್ರಿಗೆ. ಹಾಗಾಗಿ ಈ ವಿಷಯ ಚರ್ಚೆ ಮಾಡಕ್ಕೆ ಬರೋದಿಲ್ಲ ನಾವು. ಆದ್ರೆ ಥ್ಯಾಂಕ್ ಯು ವೆರಿ ಮಚ್. ಇಷ್ಟೊತ್ತು ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಸೊ ಗೊತ್ತಿಲ್ಲ, ಏನೋ ಮುಂಗಾರು ಅಧಿವೇಶನದಲ್ಲಿ ಏನೋ ಬಿಲ್ ತರ್ತಾರೆ ಅದು ಇದು ಅಂತ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ ನಮಗೂ ಏನ್ ಮಾಡ್ತಾರೆ ಅಂತ. ಸೊ ಇದೊಂದು ಹೊಸ ಯುದ್ಧ, ಇದು ಮುಗಿಯದ ಯುದ್ಧ. ಏನ್ ಹೇಳಿ? ಮುಗಿಯದ ಯುದ್ಧ.